ಬೆಂಗಳೂರು ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ರೌಡಿ ಶೀಟರ್ ಬಂಧನಕ್ಕೆ ತೆರಳಿದ ವೇಳೆ ಪೊಲೀಸರ ಮೇಲೆ ಹಲ್ಲೆ. ಕೊಲೆ ಕೇಸ್ನ ಎರಡನೇ ಆರೋಪಿ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಮಿಟ್ಟೆ ಕಾಲಿಗೆ ಗುಂಡು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ಫೈರಿಂಗ್. ಯಲಹಂಕ ತಾಲೂಕಿನ ಶ್ರೀರಾಮನಹಳ್ಳಿ ಬಳಿ ಘಟನೆ. ಬಂಧನ ಮಾಡಲು ಹೋದ ವೇಳೆ ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರು ಮೇಲೆ ಹಲ್ಲೆ. ಪೊಲೀಸರ ಮೇಲೆ ಹಲ್ಲೆ ಹಿನ್ನೆಲೆ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾರಿಂದ ಫೈರಿಂಗ್. ದೊಡ್ಡಬಳ್ಳಾಪುರದಲ್ಲಿ ಕಳೆದ 11ನೇ ತಾರೀಕು ಬೆಳಗಿನ ಜಾವ ಯುವಕನ ಕೊಲೆ ಮಾಡಿದ್ದ ಆರೋಪಿ ಹೇಮಂತ್ ಗೌಡ ಎಂಬುವವನನ್ನ ಅಟ್ಟಾಡಿಸಿ ಕೊಲೆ ಮಾಡಿ ಕಾರಿನಲ್ಲಿ ಶವದ ಜೊತೆ ರೌಂಡ್ಸ್ ಹಾಕಿದ್ದ ಆರೋಪಿಗಳು ಇಂದು ಬೆಳಿಗ್ಗೆ ಖಚಿತ ಮಾಹಿತಿ ಮೇರೆಗೆ ಬಂಧನಕ್ಕೆ ತೆರಳಿದ ವೇಳೆ ಪೊಲೀಸರ ಮೇಲೆ ಹಲ್ಲೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ದೌಡು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದ್ದ ಕೊಲೆ. ಇಲ್ಲ ಕ್ಯಾಪ್ ಬಿಟ್ಟಿದ್ದಾರೆ ಎಫ್ ಎಸ್ ರೌಂಡ್ ಹಾಕಿರ್ತಾರೆ ನೋಡು ಅವ್ರು ಹೇಳಲ್ಲ ತಾವೇ ಗೆಸ್ ಮಾಡಬೇಕು. ಎಫ್ ಎಸ್ ಎಲ್ ಬರೋರು ತೆಗಿಯಲ್ಲ ನಿಮ್ಗೆ ಅದು ಹಾಕಿ ನೋಡೋಣ. ದಿನಾಂಕ 11/5/2024ರಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾಶೆಟ್ಟಹಳ್ಳಿಯ ಒಂದು JP ಪ್ಯಾಲೇಸ್ ಅಂತೇಳಿ ಒಂದು ಹೋಟೆಲ್ ಎದುರುಗಡೆ ಹೇಮಂತ್ ಗೌಡ ಅಂತೇಳಿ ಒಬ್ಬ ಯುವಕನ ಒಂದು ಹತ್ಯೆಯಾಗಿತ್ತು. ಈ ಹತ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಮತ್ತು ಇತರರ ಮೇಲೆ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಈ ಕೊಲೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಸಾದಿಕ್ ಪಾಷಾ ಇನ್ಸ್ಪೆಕ್ಟರ್ ದೊಡ್ಡಬಳ್ಳಾಪುರ ಇವರು ಮೊನ್ನೆ ದಿನ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಈತನನ್ನು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಆತನನ್ನು ದಸ್ತಗಿರಿ ಪ್ರಕ್ರಿಯೆಯನ್ನು ನಾವು ಈಗಾಗಲೇ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ 6:45 ಸುಮಾರದಲ್ಲಿ ಒಂದು ಇನ್ನೊಬ್ಬ ಪ್ರಮುಖ ಆರೋಪಿ ಶ್ರೀನಿವಾಸ್ ಅಂತೇಳಿ ಈತ ರಾಜನಕೋಟೆ ಹತ್ರ ಒಂದು ಶ್ರೀರಾಮಹಳ್ಳಿಯಲ್ಲಿ ಗೇಟ್ ಅಂತ ಹೇಳಿದೆ, ಅಲ್ಲಿ ಆತ ಇದಾನೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಸಾದಿಕ್ ಪಾಷಾ ನೇತೃತ್ವದ ತಂಡ ಅಲ್ಲಿ ಅವನ ಅರೆಸ್ಟ್ ಮಾಡಲಿಕ್ಕೆ ಹೋದ ಒಂದು ಸಂದರ್ಭದಲ್ಲಿ ಆತ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಕಂಡು ಬರ್ತದೆ. ಆತನನ್ನು ಅರೆಸ್ಟ್ ಮಾಡ್ಬೇಕಂತೇಳಿ ನನ್ನ ಗಾಡಿಯನ್ನು ಇಳಿದು ಅಲ್ಲಿ ಹೋಗ್ತಾ ಇರುವಾಗ ಆತ ಕಲ್ಲನ್ನು ತೆಗೆದುಕೊಂಡು ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ತದನಂತರದಲ್ಲಿ ಆತನನ್ನು ಹಿಡಿಯಲಿಕ್ಕೆ ಹೋದಾಗ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರನ್ ಅವರಿಗೆ ಆತ ಏಕಾಏಕಿ ತನ್ನ ಹತ್ತಿರ ಇದ್ದ ಒಂದು ಚಾಕುವಿನಿಂದ ಕೈಗೆ ಗಾಯಗೊಳಿಸುವುದಲ್ಲದೆ ಆತನನ್ನು ಕೊಲ್ಲಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಾಗ ಸಾದಿಕ್ ಪಾಷಾ ಇನ್ಸ್ಪೆಕ್ಟರ್ ಅವರು ಆತನಿಗೆ ವಾರ್ನಿಂಗ್ ಅನ್ನು ಕೊಡ್ತಾರೆ. ವಾರ್ನಿಂಗ್ ಅನ್ನು ಕೊಟ್ಟರು ಸಹಿತ ಆತ ನಮ್ಮ ಸಿಬ್ಬಂದಿಯವರ ಮೇಲೆ ಅಟ್ಯಾಕ್ ಒಂದು ಮಾಡ್ತಾ ಇರುವಾಗ ಒಂದು ಏರ್ ಫೈರಿಂಗ್ ಮಾಡಿ ಆತನಿಗೆ ಎಚ್ಚರಿಕೆ ನೀಡಿದರೂ ಸಹಿತ ಆತ ಹೊಡೆದೇ ಅವ್ರನ್ನ ಒಂದು ಗಾಯಗೊಳಿಸುವ ಒಂದು ಯತ್ನದಲ್ಲಿದ್ದಾಗ ಸಾದಿಕ್ ಪಾಷಾ ಅವರು ಆತನಿಗೆ ಒಂದು ಕಾಲಿಗೆ ಗುಂಡನ್ನು ಹಾರಿಸುವ ಮೂಲಕ ಆತನನ್ನು ಸೆಕ್ಯೂರ್ ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಪಿತ ಶ್ರೀನಿವಾಸ್ ಮತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಇಬ್ಬರು ಈಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಬ್ಬರು ಸ್ಟೇಬಲ್ ಆಗಿದ್ದಾರೆ. ಈ ಶ್ರೀನಿವಾಸ್ ಸಹಿತ A2 ಆರೋಪಿಯಾಗಿದೆ. ಈ ಪ್ರಕರಣದಲ್ಲಿ ಈತನ ಮೇಲೆ ರೌಡಿ ಶೀಟ್ ಸಹಿತ ಇದೆ ಮತ್ತು ಹಿಂದೆ ಈತನ ಮೇಲೆ ಒಂದು 307 ಕೇಸು ಮತ್ತು ಇನ್ನೊಂದು ಡಕಾಯಿತಿ ಪ್ರಯತ್ನ ಒಂದು ಕೇಸ್ ಸಹಿತ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ. ಇನ್ನುಳಿದ ಆರೋಪಿತರ ಒಂದು ಪತ್ತೆಗಾಗಿ ನಮ್ಮ ಪತ್ತೆ ಕಾರ್ಯ ಮುಂದುವರೆದಿದೆ. ಕೊಲೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು ಸರ್? ಕೊಲೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಈ ಒಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ವ್ಯಾಪ್ತಿಯ ಒಬ್ಬ ಹರೀಶ್ ಅಂತೇಳಿ ಮತ್ತು ಇನ್ನೊಬ್ಬ ಹೇಮಂತ್ ಗೌಡ ಏನು ಬರ್ತಾ ಇದ್ದಾನೆ, ಹೇಮಂತ್ ಗೌಡ, ಇವ್ರ ನಡುವೆ ಹಿಂದೆ ಒಂದು ಯಾವುದೋ ಒಂದು ಕಾರಣಕ್ಕೆ ಒಂದು ಜಗಳ ಆಗಿತ್ತು. ಆ ಹರೀಶ್ ಅನ್ನೋನು ಈತನಿಗೆ ಹೊಡೆದಿದ್ದೀನಿ ಅಂತೇಳಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆನಿಗೆ ಹೊಡೆದಿದ್ದೀನಿ ಅಂತೇಳಿ ಯಾರ ಮುಂದೆ ಹೇಳ್ಕೊಂಡಿರ್ತಾನೆ. ಆ ಒಂದು ದೇಶದಿಂದ ನನಗೆ ಈ ತರ ಮಾಡಿದಾನೆ ಅಂತೇಳಿ ಈತನಿಗೆ ಒಂದು ದಾರಿ ಕಾಣಿಸ್ಬೇಕಂತೇಳಿ ಆತನ ಸಾಯಿಸಲಿಕ್ಕೆ
ಇವರೊಂದು ಪ್ಲ್ಯಾನ್ ಮಾಡಿಕೊಂಡು ಅವತ್ತಿನ ದಿನ ಮಚ್ಚು ಲಾಂಗ್ಗಳನ್ನೆಲ್ಲ ತೆಗೆದುಕೊಂಡು ಬಂದು ಗುಂಪು ಕಟ್ಟಿಕೊಂಡು 9-10 ಜನ ಸೇರಿಕೊಂಡು ಈ ಒಂದು ಕೃತ್ಯ ಎಸಗಿದ್ದು ನಾವು ತನಿಖೆಯಲ್ಲಿ ಕಂಡು. ಅಂದ್ರೆ ಎಲ್ಲಿ ಸರ್ ಇದು ಕೃತ್ಯ ಎಸಗಿದ್ದಲ್ಲಿ? ಕೃತ್ಯ ಎಸಗಿದ್ದು ಬಾಶೆಟ್ಟಹಳ್ಳಿ ಹತ್ರ ಒಂದು JP ಪ್ಯಾಲೇಸ್ ಅಂತ ಹೋಟೆಲ್ ಇದೆ. ಆ ಹೋಟೆಲ್ ಎದುರುಗಡೆ ಒಂದು ಪ್ರದೇಶದಲ್ಲಿ ರಸ್ತೆ ಮೇಲೆ. ಅಂದ್ರೆ ಬಾರಿಂದ ಆತನ ಕರೆಸ್ಕೊಂಡು? ಹೌದೌದು. ಇವರು ಕುಡಿದ ಒಂದು ಇದರಲ್ಲಿ ಇರ್ತಾರೆ. ಮಾತು ಬೆಳೀತದೆ ಫೋನ್ನಲ್ಲಿ. ಮಾತು ಬೆಳೆದ ಮೇಲೆ ನೀನು ಬಾ ನಾನು ಬಾ ಅಂತೇಳಿ ಒಂದು ಈ ಥರದ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ. ಅದಾದ ನಂತರದಲ್ಲಿ ಅವರು ಬಂದು ಏಕಾಏಕಿ ಹೇಮಂತಗೌಡನಿಗೆ ಅಟ್ಯಾಕ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವನ ಜೊತೆ ಇದ್ದವರು 3-4 ಜನ ಇದ್ದವರು ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ. ಅಂದ್ರೆ ಈಗ ಕೊಲೆ ಮಾಡಿದ ನಂತರ ಅಂದ್ರೆ ಕತ್ತು ಚಾಕು ಹಾಕಿದ ನಂತರ ಯಾವ್ದೋ ವಾಹನದಲ್ಲಿ ಹಾಕೊಂಡು ಸುತ್ತಾಡಿಸ್ತಾರೆ ನಮ್ಮ? ಹೌದು. ಏನು ಅವತ್ತು ಅಟ್ಯಾಕ್ ಮಾಡ್ತಾರೆ, ಅವಾಗ ಉಳಿದವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಸಾಕಷ್ಟು ಬೇರೆಯವರು ಜನ ನೋಡಿದವರು ಇರ್ತಾರೆ. ಹಂಗಾಗಿ ಆತರನ್ನ ಅಲ್ಲಿಂದ ಒಂದು ವೆಹಿಕಲ್ನಲ್ಲಿ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಇಂಜುರಿ ಆಗಿರ್ತದೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಸಹಿತ ಮಾಹಿತಿ ಬರ್ತದೆ. ನಮ್ಮ ಪೊಲೀಸರು ಮತ್ತು ಅವರ ಸಂಬಂಧಿಕರೆಲ್ಲ ಅಲ್ಲಿ ಹುಡುಕಾಡಕ್ಕೆ ಸಹಿತ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಆತನೇ ಇರಲ್ಲ ಮತ್ತು ಅಲ್ಲಿ ಆರೋಪಿಗಳು ಯಾರೂ ಇರೋದಿಲ್ಲ. ನಂತರ ಅದೇ ಥರ ಒಂದು ಸರ್ಚ್ ಮಾಡೋ ಒಂದು ಸಂದರ್ಭದಲ್ಲಿ ಒಂದು 5-6 ಗಂಟೆ ಸಮಯದಲ್ಲಿ ಒಂದು ಬಾಡಿ ಪತ್ತೆ ಆಗ್ತದೆ. ಅದರಿಂದ ಒಂದು ಸ್ವಲ್ಪ ದೂರದಲ್ಲಿ ಬಾಡಿ ಪತ್ತೆ ಆಗ್ತದೆ. ಅದಾದಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ. ಮೃತ ಹೇಮಂತ್ ಗೌಡನ ವಿರುದ್ಧ ಯಾವುದಾದ್ರೂ ಪ್ರಕರಣ ದಾಖಲಾಗಿತ್ತು? ಅವನ ಹಿನ್ನೆಲೆ ಏನು ಸರ್? ಇಲ್ಲ, ಆತನ ಮೇಲೆ ಯಾವುದು ಪ್ರಕರಣ ದಾಖಲಾಗಿಲ್ಲ. ಆತ ಇಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ದ. ಆತನ ತಂದೆನೇ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಆತನ ಮೇಲೆ ಯಾವುದು ಪ್ರಕರಣ ಇಲ್ಲ.